ಜಿಲ್ಲೆಯ ಹೆಮ್ಮೆಯ ಅವರ ಪುತ್ರ ರೈತ ಪರವಾಗಿ ಸದಾ ಚಿಂತಿಸುವ ತಾಯಿ ಹೃದಯ ಮಾಜಿ ಪ್ರಧಾನಿ ದೇವೇಗೌಡರು ಕರ್ನಾಟಕ ಹಾಗೂ ದೇಶ ಕಂಡ ರಾಜಕಾರಣಿಗಳಲ್ಲೆಲ್ಲ ವಿಶಿಷ್ಟ ವ್ಯಕ್ತಿತ್ವ ಮತ್ತು ಘನತೆಯುಳ್ಳ ರಾಜಕಾರಣಿ ಎಂದು ಸ್ಥಳೀಯ ಶಾಸಕ ಎಚ್ಪಿ ಸ್ವರೂಪಪ್ರಕಾಶ್ ಹೇಳಿದರು. ದೇವೇಗೌಡರ 92ನೇ ಹುಟ್ಟುಹಬ್ಬದ ಅಂಗವಾಗಿ ನಗರದ ಶ್ರೀ ನಿಲುವಾಗಿಲು ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ ಬಳಿಕ ಮಾತನಾಡಿದ ಅವರು, ದೇವೇಗೌಡರು ಅಪ್ಪಟ ಗ್ರಾಮೀಣ ಪರಿಸರದಿಂದ ಬೆಳೆದು ಬಂದ ರೈತರ ಮಗ. ತುಂಬಿದ ಕೊಡದಂತೆ ಸರಳತೆಯ ಸಾಕಾರ ಮೂರ್ತಿ ಎನಿಸಿಕೊಂಡು ಬದ್ಧತೆ, ಹಠ ಮತ್ತು ಛಲಗಾರಿಕೆಯಿಂದ ರಾಜಕೀಯ ಉತ್ತುಂಗಕ್ಕೇರಿದ ಮಹಾನಾಯಕರು. ಬರೋಬ್ಬರಿ 60 ವರ್ಷಗಳ ಅವರ ಒಟ್ಟಾರೆ ರಾಜಕೀಯ ಜೀವನ ಶಾಸಕರಾಗಿ, ಸಚಿವರಾಗಿ, ವಿಪಕ್ಷ ನಾಯಕನಾಗಿ, ಮುಖ್ಯಮಂತ್ರಿಯಾಗಿ, ದೇಶದ ಪ್ರಧಾನಿಯಾಗಿ ಅವರು ಸಲ್ಲಿಸಿರುವ ಸೇವೆ ಅಜರಾಮರ ಎಂದರು. ನಮ್ಮೆಲ್ಲರ ನೆಚ್ಚಿನ ನಾಯಕರು, ನಮ್ಮ ಜಾತ್ಯತೀತ ಜನತಾದಳದ ಸರ್ವೋಚ್ಚ ನಾಯಕರು, ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮೆಲ್ಲರ ಪ್ರೀತಿಯ ಪೂಜ್ಯ ದೇವೇಗೌಡರ ಅಪ್ಪಾಜಿಯವರ 93ನೇ ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲ ಅವರ ಅಭಿಮಾನಿಗಳು, ಪಕ್ಷದ ಎಲ್ಲ ಮುಖಂಡರು ಇವತ್ತು ಪ್ರತಿ ವರ್ಷದಂತೆ ಅವರ ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೆ ನಮ್ಮ ಭಗವಂತ ಆಂಜನೇಯ ಸ್ವಾಮಿಯಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಿ, ಪೂಜೆಯನ್ನು ಸಲ್ಲಿಸಿ, ದರ್ಗಾದಲ್ಲೂ ಪೂಜೆಯನ್ನು ಸಲ್ಲಿಸಿ ಅವ್ರ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಕೂಡ ಅವ್ರಿಗೆ ಶುಭವನ್ನು ಕೋರ್ತಾ ಪ್ರತಿ ವರ್ಷದಂತೆ ಇವತ್ತು ಆಸ್ಪತ್ರೆಯಲ್ಲೂ ಕೂಡ, ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂಡ ರೋಗಿಗಳಿಗೆ ಹಣ್ಣು ಮತ್ತು ಹಂಪಲುಗಳನ್ನ ಕೂಡ ಮುಖಾಂತರ ನಮ್ಮ ಸರ್ವೋಚ್ಚ ನಾಯಕರು, ನಮ್ಮ ರಾಷ್ಟ್ರಕರಣದ ಅಪರೂಪದ ರಾಜಕಾರಣಿ, ಇವತ್ತು ರಾಷ್ಟ್ರವೇ ಅವ್ರನ್ನ ಪಕ್ಷಾತೀತವಾಗಿ ಅವ್ರನ್ನ ಉಳುತ್ತಾ ಇರೋದು ತಾವೆಲ್ಲ ನೋಡಿರೋಂಥ ವಿಚಾರ. ಇವತ್ತು ನಮ್ಮ ನೆಲ, ಜಲ ಪ್ರತಿಯೊಂದು ವಿಚಾರಕ್ಕೂ ಕೂಡ, ಗಡಿ ವಿಚಾರಕ್ಕೂ ಕೂಡ ಅವರಿಂದ ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆ ಖಂಡಿತವಾಗ್ಲೂ ನಮಗೆ ಬೇಕಾಗಿದೆ. ಹಾಗಾಗಿ ಅವರ ಮಾರ್ಗದರ್ಶನದಲ್ಲಿ ನಾವು ಕೂಡ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಅಂತ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಭಗವಂತನನ್ನು ಕೂಡ ಪ್ರಾರ್ಥಿಸ್ತಾ ಅವ್ರಿಗೆ ಹೆಚ್ಚಿನ ಭಗವಂತ ಆಯಸ್ಸು. ನಮ್ಮೆಲ್ಲರ ನಾಯಕರ ಅಂತ ಮನಸ್ಸಿ ನಮ್ಮ ದೇವೇಗೌಡರವರಿಗೆ 92 ವರ್ಷ ತುಂಬಿ 93ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಇದು ಈ ರಾಜ್ಯದ ರೈತರಿಗೆ, ಕಾರ್ಮಿಕರಿಗೆ ತುಂಬ ಹರ್ಷದ ದಿನ. ಮೊನ್ನೆ ಚರಣ್ ಸಿಂಗ್ ಅವರು ರೈತ ನಾಯಕರಾಗಿ ಪ್ರಧಾನಿಯಾದ ನಂತರ ಮೊನ್ನೆ ನಮ್ಮ ನಾಯಕರು ಪ್ರಧಾನಿಯಾಗಿ ದೇಶದಲ್ಲಿ ಆಶ್ಚರ್ಯಪಡೋ ರೀತಿಯಲ್ಲಿ ಉತ್ತರ ಭಾಗದ ರಾಜ್ಯಗಳಿಗೆ ಕಾಶ್ಮೀರ ಸಮಸ್ಯೆ, ಯಾವುದೇ ಸಮಸ್ಯೆ ಇರ್ಬೋದು, ಅಸ್ಸಾಂಗಿರ್ಬೋದು, ಭಾಳ ಪರಿಹಾರಗಳನ್ನ ಕಂಡುಹಿಡಿದರು. ರೈತರಿಗೆ, ದೀನದಲಿತರ ಪರವಾಗಿ ಕೆಲಸವನ್ನು ಮಾಡಿದರು. ನಮಗೆಲ್ಲ, ನಮ್ಮ ಜಿಲ್ಲೆಯ ನಾಯಕರಿಗೆ, ನಮ್ಮ ರಾಜ್ಯದ ಪಕ್ಷದ ಕಾರ್ಯಕರ್ತರಿಗೆ, ಜನತೆಗೆ ಹೆಮ್ಮೆ ಇದೆ. ಇಂಥೊಬ್ಬ ಮಾಜಿ ಪ್ರಧಾನಿಗಳು, ಇಂಥ ರೈತ ನಾಯಕರ ಜನ್ಮದಿನವನ್ನು ನಾವೆಲ್ಲ ಸಂತೋಷದಿಂದ ಆಚರಿಸುತ್ತಿದ್ದೇವೆ. ಅವ್ರಿಗಿನ್ನೂ ಕೂಡ ಹೆಚ್ಚು ಆಯಸ್ಸು, ಆರೋಗ್ಯವನ್ನು ಕೊಡಲಿ. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಎಚ್ ಕೆ ಕುಮಾರಸ್ವಾಮಿ, ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ನಾಗರಾಜು, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಸುಂಕಾರ ಗೂಗೌಡ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬೈಲಹಳ್ಳಿ ಸತ್ಯನಾರಾಯಣ, ಮಾಜಿ ಉಪಾಧ್ಯಕ್ಷ ದುದ್ದಾ ಲಕ್ಷ್ಮಣಗೌಡ ಸೇರಿದಂತೆ ಇತರರಿದ್ದರು.